ಹೆದರ್ಲಿಕ್ಕಿಲ್ಲ, ಹೆದರಿದ್ರೆ ಹೋಯ್ತು. ಇದಕ್ಕೆ ನಮ್ಮಲ್ಲಿ ಬೇರೆಯೇ ಚಿಕಿತ್ಸೆ ಉಂಟು. ಎಂತ ಗೊತ್ತುಂಟಾ? ನಿಮ್ಮ ಅಮ್ಮನ ಮೇಲೆ ಬಂದಿರುವ ಭೂತ ದಾರಿ ತಪ್ಪಿ ಬಂದದ್ದಲ್ಲ, ಬೇಕು ಅಂತಲೇ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸಿಲ್ಲ, ನಾವೇ ಕಳಿಸಿ ಕೊಡ್ಬೇಕಷ್ಟೆ. ಅದನ್ನೀಗ ಮಾಡುವ. ಈಗ ನೀವು ಅವರನ್ನ ಕರೀರಿ. ನಳಿನಿ, ಏ ನಳಿನಿ, ನಳಿನ ಕರಿಬೇಡಿ, ಅದು ಬರುವುದಿಲ್ಲ. ಅದಕ್ಕೆ ಎಂತ ಅಂತ ನಾನೇ ಹೋಗಿ ನೋಡ್ತೇನೆ. ಬಾರೋ ಬಾ, ನನ್ನನ್ನ ಮನೆಯಿಂದ ಹೊರಗಾಕಕ್ ಬಂದಿದ್ಯಾ? ಇವತ್ತು ನೀನ ನೋಡೇ ಬಿಡೋಣ, ಬಾ. ಏಯ್, ಯಾರು ನೀನು? ಇವಳ ಮೇಲೆ ಯಾಕೆ ಬಂದಿದ್ಯಾ? ಅದನ್ನ ನಿಮ್ಮ ಅಪ್ಪಗೆ ಹೋಗಿ ಕೇಳು. ನೋಡು, ಅಪ್ಪನ ಸುದ್ದಿಗೆ ಬಂದ್ರೆ ಒಳ್ಳೇದಿರುವುದಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆಯಿಂದ ಮಾತಾಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಎಂತ ಮಾಡ್ತೇನ? ಇದರಲ್ಲಿ 4 ರಪ ರಪ ಅಂತ ಬಿಟ್ರೆ ಎಲ್ಲ ಗೊತ್ತಾಗ್ತದೆ. ನನ್ನನ್ನೇ ಮನೆಯಿಂದ ಓಡಿಸ್ತೀಯನೋ? ನನ್ನನ್ನ ಮನೆಯಿಂದ ಆಚೆ ಓಡಿಸ್ತೀಯಾ? ಮನೆ ಬಿಟ್ಟು ಓಡಿಸ್ತೀನೋ? ನಾನು ಇಲ್ಲಿಗೆ ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಅಮ್ಮ ತಾಯಿ, ನನ್ನನ್ನು ಬಿಟ್ಬಿಡಮ್ಮ. ತೋರಿಸ್ತೀನಿ. ನನ್ನನ್ನೇ ಮನೆಯಿಂದ ಓಡಿಸ್ತೀರಾ? ಇದು ನನ್ನ ಮನೆ. ಆದಷ್ಟು ಬೇಗ ನೀವೆಲ್ಲ ಇಲ್ಲಿಂದ ತೊಲಗಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಈ ಮನೆ ಬೇಕು ನನಗಷ್ಟೇ, ಈ ಮನೆ ನೋಡಿ. ಯಜಮಾನ್ರು ಹೇಳಿದಾರೆ ಅಂದ್ರೆ ಇನ್ ತಡ ಮಾಡೋದ್ ಬೇಡ, ದೊಡ್ಡವ್ರ ಮಾತು ಮೀರ್ಬಾರ್ದಲ್ವಾ? ನಡೀರಿ, ನಾವ್ ಇಲ್ಲಿಂದ ಹೊರಟ್ಬಿಡೋಣ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ. ನಡೀರೋ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಡೀರಿ. ನಳಿನಿ, ನೀನು ನಾಟಕ ಮಾಡ್ತಿದ್ಯಾ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಮಹೇಶನ್ ಜೊತೆ ಮಾತಾಡಿ ಈ ನಾಟಕ ಆಡಿಸ್ದೆ. ನಿನ್ ಜನ್ಮಕ್ಕೆ ಇಷ್ಟು ವರ್ಷ ಬದುಕು ಕೊಟ್ಟಿರೋ ಈ ಮನೆನ ಬಿಟ್ಟು ಹೋಗೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಇನ್ನು ಒಂದು ಸಲ ಈ ರೀತಿಯೆಲ್ಲ ಯೋಚನೆ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿದ್ರ ಮಕ್ಕಳ, ಈಗ ಅರ್ಥ ಆಯ್ತಾ ನಿಮ್ಮಮ್ಮ ಯಾಕೆ ಹೀಗೆಲ್ಲ ಆಡಿದ್ಲು ಅಂತ? ಇನ್ನು ಭಯ ಬೇಡ, ನಾವಿಲ್ಲ ಇರೋಣ. ಅದ್ ಹೇಗ್ರಿ ಆಗುತ್ತೆ? ನಾನಂತೂ ಇಲ್ಲಿರಲ್ಲ. ನಿನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಎಲ್ ಬೇಕಾದ್ರೂ ಹೋಗ್ಬೋದು, ಬಾಗ್ಲು ತೆಗ್ದೇ ಇದೆ. ನೀನ್ ಈ ರೀತಿ ಎಲ್ಲ ಮಾಡಿದ್ದಕ್ಕೆ ಮಕ್ಕಳು ಎಷ್ಟು ಗಾಬರಿ ಆಗಿದ್ದಾರೆ ಅಂತ ನೀನೇ ನೋಡ್ತೀಯಲ್ಲ. ತಮಾಷೆಗೂ ಒಂದು ಮಿತಿ ಇದೆ ಕಣೆ, ಇಲ್ಲ ಅಂದ್ರೆ ಅಮಾಸೆ ಆಗಿ ಹೋಗುತ್ತೆ. ಮನುಷ್ಯ ಅಂದ್ರೆ ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ನೋಡು, ನೀನ್ ಇದನ್ನ ಹೀಗೆ ಮುಂದುವರಿಸಿದ್ರೆ ಇದ್ರ ಫಲನ ನೀನೇ ಅನುಭವಿಸ್ಬೇಕು. ಮೊದಲು ಹೋಗಿ ನಿನ್ನ ಅವತಾರನ್ನ ಬದಲಾಯಿಸ್ಕೊಂಡ್ ಬಾ, ಹೋಗು. ಮಕ್ಕಳ, ಆಮೇಲೆ ನನ್ ಗತಿ ಏನು? ನೀನೇನೋ ಮಗಳನ್ನ ಮನೆ ಕರ್ಕೊಂಡೋಗಿ ಸುಖವಾಗಿ ಸಾಕೊಂತೀಯ,
ಆಮೇಲೆ ನಾನು ಒಂಟಿಯಾಗಿ ಇರಲ್ಲ. ನಿನಗೆ ನಿನ್ನ ಮಗಳು ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಏನ್ ಕಂಡೀಷನ್? ನನ್ನ ಮಾವ ನಿಮ್ಮಪ್ಪ ಧರ್ಮರಾಜ್ ನನ್ನ ಕೈ ಹಿಡಿದು ಮನೆ ತುಂಬಿಸ್ಕೋಬೇಕು. ಆಗ ನಾನು ನನ್ನ ಮಗಳ ಜೊತೆಲಿ ಬಲಗಾಲಿಟ್ಟು ಒಳಗೆ ಬರ್ತೀನಿ. ನೀನು ತಾಯಿ ಆದ್ರೆ ನಾನು ತಂದೆ. ತಾಯಿಗಿರಷ್ಟೇ ನೋವು ನನಗೂ ಇರುತ್ತೆ ಅಲ್ವಾ? ಹಾಗೆ ಒಬ್ಬ ಭಗ್ನ ಪ್ರೇಮಿಗೂ ಇರುತ್ತೆ ಅಲ್ವಾ? ನಾನು ಹೇಳೋದಂತೂ ಹೇಳಿದ್ದೀನಿ, ಇದ್ರ ಮೇಲೆ ಏನೇ ಡಿಸೈಡ್ ಮಾಡು.